ನಮಸ್ಕಾರ ಸ್ನೇಹಿತರೆ, ಕರ್ನಾಟಕದಲ್ಲಿ ಈ ಸಿಎಂ ಬದಲಾವಣೆಯ ವಿಷಯ ಈಗ ಅತ್ಯಂತ ರೋಚಕ ಘಟ್ಟಕ್ಕೆ ತಲುಪಿದೆ. ನಿನ್ನೆವರೆಗೂ ಕೂಡ ಪರಿಸ್ಥಿತಿ ಬೇರೆ ತರನೇ ಇತ್ತು. ಅಂದ್ರೆ ಆಲ್ಮೋಸ್ಟ್ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗೋದು ಕನ್ಫರ್ಮ್. ಇನ್ನೇನು 29 ಅಥವಾ 30ನೇ ತಾರೀಕಿಗೆ ಡಿ ಕೆ ಶಿವಕುಮಾರ್ ಅವರ ಹೆಸರು ಅನೌನ್ಸ್ ಆಗಿಬಿಡ್ತದೆ. ಈ ರೀತಿಯಾದಂತಹ ವಾತಾವರಣ ಕರ್ನಾಟಕದಲ್ಲಿ ಕಾಣಿಸ್ಕೊಂಡಿತ್ತು. ಅದಕ್ಕೆ ಪುಷ್ಟಿ ಕೊಡೋ ರೀತಿಯಲ್ಲಿ ಸಿದ್ದರಾಮಯ್ಯನವರು ಕೂಡ ಯಾವುದೇ ರೀತಿಯಾದಂತಹ ಹೇಳಿಕೆಯನ್ನು ಕೊಡದೇನೆ ಸೈಲೆಂಟ್ ಆಗಿದ್ರು. ಆದ್ರೆ ಸಿದ್ದರಾಮಯ್ಯನವರ ಹಿಂಬಾಲಕರು ಬೇರೆದ್ದೇ ಆದ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ನಿಮ್ಗೆ ಗೊತ್ತಿದೆ KN ರಾಜಣ್ಣವ್ರು ಏನ್ ಹೇಳಿದ್ರು ಅಂತೇಳಿ. ಒಂದ್ ವೇಳೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿದ್ರೆ ಚುನಾವಣೆಯನ್ನ ಎದುರಿಸಿ ಮುಖ್ಯಮಂತ್ರಿ ಆಗ್ಲಿ ಅಂತೇಳಿ ಹೇಳಿದ್ರು. ಈ ಹಿಂದಿನ ವಿಡಿಯೋದಲ್ಲ ನಾನು ಹೇಳಿದ್ದೇನೆ, ಈ ಮಾತನ್ನ ಖಂಡಿತವಾಗಿ ಸಿದ್ದರಾಮಯ್ಯನವರೇ ಹೇಳಿಸಿರ್ತಾರೆ ಅಂತೇಳಿ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವ್ರನ್ನ ಅಷ್ಟೊಂದು ಸುಲಭವಾಗಿ ಮುಖ್ಯಮಂತ್ರಿ ಆಗ್ಲಿಕ್ಕೆ ಬಿಡೋದಿಲ್ಲ ಅನ್ನೋದು. ಇಲ್ಲಿವರೆಗೆ ಇದ್ದಂತ ಊಹಾಪೋಹ ಏನೆಲ್ಲ ಇದೆಯೋ ಅದೆಲ್ಲದು ಈಗ ಕನ್ಫರ್ಮ್ ಆಗ್ತಾ ಇದೆ. ಸಿದ್ದರಾಮಯ್ಯನವರು ಈಗ ನೇರವಾಗಿ ಹೈಕಮಾಂಡ್ ಮತ್ತು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ತೊಡೆ ತಟ್ಟಿ ನಿಂತುಬಿಟ್ಟಿದ್ದಾರೆ. ಲೇಟೆಸ್ಟ್ ಆಗಿ ನಡೆದಿರುವಂತಹ ವಿದ್ಯಮಾನ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ತಮ್ಮ ಆಪ್ತ ಸಚಿವರು ಮತ್ತು ಶಾಸಕರ ಸಭೆಯನ್ನ ಕರೆದಿದ್ರು. ಈ ಸಭೆಯಲ್ಲಿ ಸಿದ್ದರಾಮಯ್ಯನವರ ಆಪ್ತರು ಎಲ್ಲರೂ ಒಟ್ಕರ್ಲಿನಿಂದ ಹೇಳಿದ್ದೇನು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೆ ನೀವು ಸಿಎಂ ಕುರ್ಚಿಯನ್ನ ಬಿಟ್ಕೊಡ್ಬೇಡಿ, ನೀವೇ ಸಿಎಂ ಆಗಿ ಮುಂದುವರಿಬೇಕು. ಈ ರೀತಿಯಾಗಿ ಸಿದ್ದರಾಮಯ್ಯನವರ ಪರವಾಗಿ ಎಲ್ಲರೂ ನಿಂತಿದ್ದಾರೆ ಅನ್ನುವ ಸುದ್ದಿ ಹೊರಗಡೆ ಬರ್ತಾ ಇದೆ. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಈಗಾಗಲೇ ಏನೋ ಒಂದು ನಿರ್ಧಾರ ತಗೊಂಡಿದೆ, ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ. ಆದ್ರೆ ಈಗ ಸಿದ್ದರಾಮಯ್ಯನವರು ಈ ಸಂಪೂರ್ಣ ಕಹಾನಿಗೆ ಒಂದು ಟ್ವಿಸ್ಟ್ ಅನ್ನು ಕೊಟ್ಬಿಟ್ಟಿದ್ದಾರೆ. ಅಂದ್ರೆ ಯಾವುದೇ ಕಾರಣಕ್ಕೆ ನಾನು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಡೆ ಇಳಿಯೋದಿಲ್ಲ ಅಂತೇಳಿ. ನಾನು ಈ ಹಿಂದಿನ ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದೆ, ಯಾವುದೇ ಕಾರಣಕ್ಕೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಗಾದಿಯನ್ನ ಬಿಟ್ಕೊಡ್ಲಿಕ್ಕೆ ಒಪ್ಪೋದೇ ಇಲ್ಲ. ಒಂದ್ ವೇಳೆ ಅವರು ಒಪ್ಪಿದ್ರು ಕೂಡ ಅದಕ್ಕೆ ಕಂಡೀಷನ್ಸ್ ನ ಹಾಕ್ತಾರೆ ಅಂತೇಳಿ. ಈಗ ಅದೇ ರೀತಿಯಾಗಿ ಸಿದ್ದರಾಮಯ್ಯನವರು ಇಲ್ಲಿ ಮುಖ್ಯಮಂತ್ರಿ ಗಾದಿಯನ್ನ ಬಿಟ್ಕೊಡೋದಿಲ್ಲ ಅಂತೇಳಿ ನೇರವಾಗಿ ಹೇಳಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇವತ್ತು ಪ್ರಮುಖವಾಗಿ ಈ ಸಭೆಯಲ್ಲಿ ಡಾಕ್ಟರ್ ಪರಮೇಶ್ವರ್, ಮಹದೇವಪ್ಪ, ಹಾಗೇನೆ KN ರಾಜಣ್ಣ, ಪ್ರಿಯಾಂಕ್ ಖರ್ಗೆ, ಈ ರೀತಿ ಹಲವಾರು ಘಟಾನುಘಟಿಗಳು ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ಜೊತೆಗಿದ್ರು. ಈ ಸಭೆಯಲ್ಲಿ KN ರಾಜಣ್ಣ ಅವರು ಜೋರು ಧ್ವನಿಯಲ್ಲಿ ಸಿದ್ದರಾಮಯ್ಯನವರ ಹತ್ರ ಮಾತಾಡಿದಾರಂತೆ. ನೀವು ಯಾಕೆ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಡೆ ಇಳಿತೀರಾ? ಡಿ ಕೆ ಶಿವಕುಮಾರ್ ಯಾರು? ನಿಮ್ಮನ್ನ ನಾವೆಲ್ಲರೂ ಸರ್ವಾನುಮತದಿಂದ ಆರಿಸಿ ಮುಖ್ಯಮಂತ್ರಿ ಮಾಡಿರೋದು. ಆದ್ರಿಂದಾಗಿ ಯಾವುದೇ ಕಾರಣಕ್ಕೆ ನೀವು ಕೆಳಗಡೆ ಇಳಿಬಾರದು. ನೀವೇ ಮುಖ್ಯಮಂತ್ರಿಯಾಗಿ ಉಳಿದಂತಹ 2.5 ವರ್ಷವನ್ನ ಕಂಪ್ಲೀಟ್ ಮಾಡಬೇಕು. ಉಳಿದದ್ದನ್ನ 2027 ಚುನಾವಣೆ ಬಿಟ್ಬಿಡೋಣ, ಈ ರೀತಿಯಾಗಿ ಮಾತಾಡಿದಾರಂತೇಳಿ ಕೇಳಿ ಬರ್ತಾ ಇದೆ. ಹಾಗೇನೆ ಸತೀಶ್ ಜಾರಕಿಹೊಳಿ ಅವರು ಕೂಡ ನೇರವಾಗಿ ಸಿದ್ದರಾಮಯ್ಯನವರಿಗೆ ಯಾವುದೇ ಕಾರಣಕ್ಕೆ ಬದಲಾವಣೆ ಬೇಕಿಲ್ಲ, ನೀವೇ ನಮ್ಮ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತ ಹೇಳ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರಂತೆ. ಅದಲ್ಲದೆ ಈ ಸಭೆಯಲ್ಲಿ ಎಲ್ಲರೂ ಒಕ್ಕವರಲಿಂದ ಹೇಳಿದ್ದೇನು ಅಂತ ಹೇಳಿದ್ರೆ, ಏನ್ ಬೇಕಾದ್ರೂ ಆಗ್ಲಿ, ನೀವು ಮಾತ್ರ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಒಪ್ಕೊಳ್ಳೇಬೇಡಿ, ಈ ರೀತಿಯಾಗಿ ಸಲಹೆಯನ್ನ ಕೊಟ್ಟಿದ್ದಾರಂತೆ. ಇಲ್ಲಿ ನೀವೆಲ್ಲರೂ ಯೋಚನೆ ಮಾಡ್ತಾ ಇರಬಹುದು, ಒಂದ್ ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದ್ರೆ ಖಂಡಿತವಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಗಾದಿಯನ್ನ ಬಿಟ್ಟುಕೊಡ್ಬೇಕಾಗ್ತದೆ ಅಂತೇಳಿ. ಆದ್ರೆ ನಿಮ್ಗೆ ಗೊತ್ತಿದೆ, ಸಿದ್ದರಾಮಯ್ಯನವರು ಸದ್ಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗಿಂತಲೂ ಸ್ವಲ್ಪ ಮೇಲಿದ್ದಾರೆ ಅಂತಲೇ ಹೇಳ್ಬೋದು. ಹೈಕಮಾಂಡ್ ಏನ್ ಹೇಳಿದ್ರು ಕೂಡ ಸಿದ್ದರಾಮಯ್ಯನವರು ಖಂಡಿತವಾಗಿ ಒಪ್ಪಲ್ಲ, ನಾನು ಕೆಳಗಡೆ ಇಳಿಯೋದಿಲ್ಲ ಅಂತೇಳಿ ಪಟ್ಟು ಹಿಡಿದು ಕೂತ್ಕೊಳ್ಳುವಂತ ಸಾಧ್ಯತೆ ಇದೆ. ಆ ರೀತಿಯಾದಂತಹ ಸಿಚುವೇಶನ್ ಏನಾದ್ರೂ ಕ್ರಿಯೇಟ್ ಆದ್ರೆ ಆಗ ಸಿದ್ದರಾಮಯ್ಯನವರು ಇನ್ನೊಂದು ದಾಳವನ್ನು ಉರುಳಿಸ್ತಾರೆ. ಅದೇನು ಅಂತ ಹೇಳಿದ್ರೆ ಸಂಖ್ಯಾಬಲದ ಪರೀಕ್ಷೆ. ನೋಡೋಣ ಯಾರಿಗೆ ಶಾಸಕರ ಬಲ ಜಾಸ್ತಿ ಇದೆ ಅವ್ರನ್ನ ಮುಖ್ಯಮಂತ್ರಿಯಾಗಿ ಮುಂದುವರಿಸಬೇಕಾಗ್ತದೆ. ಈ ರೀತಿಯಾದಂತಹ ಒಂದು ಸಲಹೆಯನ್ನು ಕೊಡುವ ಸಾಧ್ಯತೆ ಇದೆ. ಒಂದ್ ವೇಳೆ ಈ ರೀತಿಯಾದಂತಹ ನಂಬರ್ ಗೇಮಿಗೆ ಹೇಳಿದ್ರೆ ಖಂಡಿತವಾಗಿ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಸೋಲುವಂತ ಸಾಧ್ಯತೆ ಇದೆ. ಇತ್ತೀಚೆಗೆ ಬರ್ತಾ ಇರುವಂತಹ ಸುದ್ದಿ ಪ್ರಕಾರ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಒಂದು 50-60 ಜನ ಶಾಸಕರು ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಇದು ಇಲ್ಲಿವರೆಗೂ ಕೂಡ ಕನ್ಫರ್ಮ್ ಆಗಿರುವಂತಹ ನ್ಯೂಸ್ ಅಲ್ಲ. ಹಾಗಾಗಿ ಇಲ್ಲಿ ನಂಬರ್ ಗೇಮ್ ಅನ್ನೋದು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಇದರ ನಡುವೆ ಡಿ ಕೆ ಶಿವಕುಮಾರ್ ಅವರು ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ. ಆ ಟ್ವೀಟ್ ನಲ್ಲಿ ಕೊಟ್ಟ ಮಾತಿಗೆ ತಪ್ಪಬಾರದು ಅಂತಕೊಂಡು ಹೇಳಿದ್ದಾರೆ. ಅಂದ್ರೆ ಅವ್ರು ನೇರವಾಗಿ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯನವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ನೀವು ಈ ಹಿಂದೆ ನನಗೆ ಪ್ರಾಮಿಸ್ ಮಾಡಿದ್ದೀರಾ, ಮಾತು ಕೊಟ್ಟಿದ್ದೀರಾ, 2.5 ವರ್ಷ ಆದ್ಮೇಲೆ ಮುಖ್ಯಮಂತ್ರಿ ಸ್ಥಾನವನ್ನ ನನಗೆ ಬಿಟ್ಕೊಡ್ತೇನೆ ಅಂತೇಳಿ. ಆದ್ರೆ ಈಗ ನೀವು ಕೊಟ್ಟ ಮಾತಿಗೆ ತಪ್ತಾ ಇದ್ದೀರಾ, ಇದು ಎಷ್ಟು ಸರಿ? ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ಟ್ವೀಟ್ ನ ನೋಡಿದಾಗ್ಲೇ ಅರ್ಥ ಆಗಿದ್ದೇನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಈಗಾಗಲೇ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನ ಬಿಟ್ಟುಕೊಡೋದಿಲ್ಲ ಅಂತೇಳಿ ಹೈಕಮಾಂಡಿಗೆ ಒಂದು ಸಂದೇಶವನ್ನ ಕಳಿಸಿದ್ದಾರೆ. ಅದೇ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೂ ಆ ಸಂದೇಶ ಹೋಗಿರ್ತದೆ. ಇದನ್ನ ಮನಗಂಡೆ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ಟ್ವೀಟ್ ಮಾಡಿದ್ದಾರೆ ಅನಿಸ್ತಾ ಇತ್ತು. ಇದೆಲ್ಲದಕ್ಕೂ ಪುಷ್ಟಿ ಕೊಡೋ ರೀತಿಯಲ್ಲಿ ಇವತ್ತು ಸಿದ್ದರಾಮಯ್ಯನವರು ತಮ್ಮ ಆಪ್ತ ಸಚಿವ ಮತ್ತು ಶಾಸಕರ ಜೊತೆಗೆ ಸಭೆಯನ್ನ ನಡೆಸಿದ್ದಾರೆ. ಆ ಸಭೆಯಲ್ಲಿ ಬಂದಂತಹ ಫಲಿತಾಂಶ ಯಾವುದೇ ಕಾರಣಕ್ಕೆ ನೀವು ಸ್ಥಾನದಿಂದ ಕೆಳಗಡೆ ಇಳಿಬಾರದು ಅಂತೇಳಿ. ಏನಾಗೋದಾದ್ರಾಗ್ಲಿ ಹೈಕಮಾಂಡ್ ಅನ್ನು ನಾವು ಎಲ್ಲರೂ ಒಟ್ಟಾಗಿ ಎದುರಿಸೋಣ, ಈ ರೀತಿಯಾಗಿ ಇಲ್ಲಿ ಡಿಸ್ಕಷನ್ ನಡೆದಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ.
ಇಲ್ಲಿ ಒಂದೊಂದು ಕ್ಲಿಯರ್ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವ ಕನಸನ್ನ ಇಲ್ಲಿಗೆ ಕೈ ಬಿಡಬೇಕಾಗಿ ಬರಬಹುದು. ಕಾರಣ ಏನು ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಎಷ್ಟೇ ದೊಡ್ಡ ನಾಯಕ ಆಗಿರ್ಬೋದು, ಅವರ ಬಳಿ ಹಣಬಲ ಇರಬಹುದು, ಏನಿದ್ರು ಕೂಡ ಸದ್ಯಕ್ಕೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ವಿರೋಧವನ್ನ ಕಟ್ಟಿಕೊಂಡು ಡಿ ಕೆ ಶಿವಕುಮಾರ್ ಅವರು ಆಡಳಿತ ನಡೆಸುವಂತಹ ಸಾಧ್ಯತೆ ಇಲ್ಲ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಈ ಮುಖ್ಯಮಂತ್ರಿ ಪಟ್ಟ ಅನ್ನೋದು ಕನ್ನಡಿ ಒಳಗಿನ ಗಂಟಾಗಿ ಈಗ ಪರಿಣಮಿಸ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಈಗ ಸಮಸ್ಯೆ ಉಂಟಾಗೋದು ಕಾಂಗ್ರೆಸ್ ಹೈಕಮಾಂಡ್ಗೆ. ನಿಮ್ಗೆ ಗೊತ್ತಿದೆ ಈ ಹಿಂದೆ ಕೆಲವೊಂದು ರಾಜ್ಯಗಳಲ್ಲಿ ಏನೆಲ್ಲ ನಡೆದಿದೆ ಅಂತೇಳಿ. ಫಾರ್ ಎಕ್ಸಾಂಪಲ್, ನಿಮ್ಗೆ ಪಂಜಾಬ್ ನಲ್ಲಿ ಏನಾಯ್ತು ಅಂತ ತಕೊಂಡು ಅಲ್ಲಿ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಅವರು ಉತ್ತಮವಾದಂತಹ ಆಡಳಿತವನ್ನ ಕೊಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅಲ್ಲಿಯ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಂತಹ ನವಜೋತ್ ಸಿಂಗ್ ಸಿದ್ದು ಅವರ ಮಾತನ್ನ ಕೇಳಿ ಈ ರಾಹುಲ್ ಗಾಂಧಿ ಅವರು ಕ್ಯಾಪ್ಟನ್ ಅಮರಿಂದರ್ ಕೌರ್ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಡೆ ಇಳಿಸಿ ಚುನ್ನಿಯನ್ನ ಅಲ್ಲಿಯ ಮುಖ್ಯಮಂತ್ರಿಯಾಗಿ ನೇಮಿಸಿದ್ರು. ಕೊನೆಗೆ ಪರಿಣಾಮ ಏನಾಯ್ತು ಅನ್ನೋದು ನಿಮ್ಗೆ ಗೊತ್ತಿದೆ. ನಂತರ ನಡೆದಂತ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಲ್ಲಿ ನಿರ್ನಾಮ ಆಗಿ ಹೋಯ್ತು. ಅದೇ ರೀತಿಯಲ್ಲಿ ರಾಜಸ್ಥಾನದಲ್ಲಿ ಕೂಡ ಅಷ್ಟೇ ಅಶೋಕ್ ಗೆಹ್ಲೋಟ್ ಮತ್ತು ಸಚಿನ್ ಪೈಲಟ್ ನಡುವೆ ಈ ಕುರ್ಚಿಗಾಗಿ ಕಾಳಗ ನಡೀತಾ ಇತ್ತು. ಅಶೋಕ್ ಗೆಹ್ಲೋಟ್ ಅಲ್ಲಿಯ ಹಿರಿಯ ಕಾಂಗ್ರೆಸ್ ನಾಯಕ, ಆದ್ರೆ ಸಚಿನ್ ಪೈಲಟ್ ರಾಜಸ್ಥಾನದ ಅತ್ಯಂತ ಜನಪ್ರಿಯ ನಾಯಕ ಅನ್ಸ್ಕೊಂಡಿದ್ರು. ಹಾಗಾಗಿ ಸಚಿನ್ ಪೈಲಟ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನ ಕಟ್ಟಬೇಕಿತ್ತು. ಆದ್ರೆ ಕಾಂಗ್ರೆಸ್ ಪಕ್ಷ ಅಶೋಕ್ ಗೆಹ್ಲೋಟ್ ನ ಮುಖ್ಯಮಂತ್ರಿ ಮಾಡ್ತು, ಸಚಿನ್ ಪೈಲಟ್ ಅವ್ರನ್ನ ಡಿಸಿಎಂ ಮಾಡ್ತು ಅನ್ಸ್ತದೆ. ಒಂದು ಸಂದರ್ಭದಲ್ಲಿ ಅಲ್ಲಿ ಭಿನ್ನಮತ ಯಾವ ಮಟ್ಟಕ್ಕೆ ಹೋಗಿತ್ತು ಅಂತ ಹೇಳಿದ್ರೆ, ಸಚಿನ್ ಪೈಲಟ್ ಒಂದಿಷ್ಟು ಶಾಸಕರನ್ನ ಕರ್ಕೊಂಡು ದೆಹಲಿಗೆ ಶಿಫ್ಟ್ ಆಗಿದ್ರು. ದೆಹಲಿಯಲ್ಲಿ ಯಾವ್ದೊಂದು ರೆಸಾರ್ಟ್ ನಲ್ಲಿ ಕೂಡ ಹೋಗಿ ಕೂತ್ಕೊಂಡಿದ್ರು. ಕೊನೆಗೆ ಪ್ರಿಯಾಂಕಾ ವಾದ್ರಾ ಅವರು ಸಚಿನ್ ಪೈಲಟ್ ಅವ್ರನ್ನ ಸಮಾಧಾನ ಪಡಿಸಿ ವಾಪಸ್ ಕಳಿಸ್ಕೊಟ್ರು. ಆದ್ರೆ ರಾಜಸ್ಥಾನದಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅನ್ನೋದು ಧೂಳಿಪಟ ಆಯ್ತು. ಅದೇ ಪರಿಸ್ಥಿತಿಗೆ ಸದ್ಯಕ್ಕೆ ಕರ್ನಾಟಕದಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ. ಇಲ್ಲಿ ಅತ್ತ ಧರಿ ಇತ್ತ ಪುಲಿ ಅಂತ ಹೇಳ್ತಾರಲ್ಲ, ಆ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಇದೆ. ಒಂದ್ ವೇಳೆ ಸಿದ್ದು ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಡೆ ಇಳಿಸಿದ್ರೆ ಅವರ ಜೊತೆ ಇರುವಂತಹ ಎಲ್ಲ ಶಾಸಕರು ಬಂಡಾಯ ಹೇಳುವಂತ ಸಾಧ್ಯತೆ ಇದೆ. ಅದೇ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿಲ್ಲ ಅಂತ ಹೇಳಿದ್ರೆ ಕೊಟ್ಟ ಮಾತಿಗೆ ತಪ್ಪದ ರೀತಿಯಲ್ಲಿ ಆಗ್ತದೆ. ಅದರಿಂದಾಗಿ ಡಿ ಕೆ ಶಿ ಅವರು ಒಂದಿಷ್ಟು ಜನರನ್ನ ಕರ್ಕೊಂಡು ಹೊರಗಡೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಬಿಜೆಪಿ ಅವರು ಕೂಡ ಅಷ್ಟೇ ಕಾಯ್ತಾ ಕೂತ್ಕೊಂಡಿದ್ದಾರೆ. ಒಂದ್ ವೇಳೆ ಡಿ ಕೆ ಶಿವಕುಮಾರ್ ಅವರು ಒಂದಿಷ್ಟು ಜನ ಶಾಸಕರನ್ನ ಕರ್ಕೊಂಡು ಹೊರಗಡೆ ಬಂದ್ರೆ ನಾವು ಸರ್ಕಾರ ರಚನೆ ಮಾಡ್ಲಿಕ್ಕೆ ತಯಾರಿದ್ದೇವೆ, ಈ ರೀತಿಯಾದಂತಹ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇದನ್ನ ಕೂಡ ನೀವು ಗಮನಿಸಿದ್ದೀರಾ. ಅದಲ್ಲದೆ ಬಿಹಾರ್ ಚುನಾವಣಾ ವಿಜಯೋತ್ಸವದ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಕೂಡ ಒಂದು ಮಾತನ್ನ ಹೇಳಿದ್ದಾರೆ, ಸದ್ಯದಲ್ಲೇ ಕಾಂಗ್ರೆಸ್ ಇಬ್ಬಾಗ ಆಗ್ಲಿಕ್ಕಿದೆ ಅಂತೇಳಿ. ಆ ಸೂಚನೆ ಈಗ ಕರ್ನಾಟಕದಲ್ಲಿ ಕಾಣಿಸ್ಕೊಳ್ಳಿ ಶುರುವಾಗಿದೆ. ನನ್ಗಿಲ್ಲಿ ಅನಿಸ್ತಾ ಇರೋದು ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಖಂಡಿತವಾಗಿ ಕರ್ನಾಟಕದಲ್ಲಿ ಇಬ್ಬಾಗ ಆಗಿಯೇ ಆಗ್ತದೆ. ಅದನ್ನ ತಡಿಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೂ ಸಾಧ್ಯ ಇಲ್ಲ, ಅಥವಾ ಆ ದೇವರಿಗೂ ಕೂಡ ಸಾಧ್ಯ ಇಲ್ಲ ಅನ್ಸ್ತದೆ. ಆ ರೀತಿಯಾದಂತಹ ಪರಿಸ್ಥಿತಿ ಸದ್ಯಕ್ಕೆ ಕರ್ನಾಟಕದಲ್ಲಿ ಕ್ರಿಯೇಟ್ ಆಗಿದೆ. ಈ ನಡುವೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಪರವಾಗಿ ಹಲವಾರು ಮಠಾಧೀಶರು ಕೂಡ ಹೇಳಿಕೆಗಳನ್ನು ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ. ಈಗಾಗಲೇ ಒಕ್ಕಲಿಗ ಸಂಘದವರು ಸಭೆಯನ್ನ ಸೇರಿ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಲೇಬೇಕು, ಒಂದ್ ವೇಳೆ ಮುಖ್ಯಮಂತ್ರಿ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ರಾಜ್ಯದಾದ್ಯಂತ ಪ್ರತಿಭಟನೆಯನ್ನ ನಡೆಸ್ತೇವೆ ಅಂತ ಕೊಂಡು ಒಂದು ಘೋಷಣೆಯನ್ನು ಕೂಡ ಮಾಡಿಬಿಟ್ಟಿದ್ದಾರೆ. ಆದ್ರೆ ಸದ್ಯಕ್ಕೆ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಅನುಕೂಲಕರವಾದಂತಹ ವಾತಾವರಣ ಕಂಡು ಬರ್ತಾ ಇಲ್ಲ. ಸಾಮಾನ್ಯವಾಗಿ ಎಲ್ಲರೂ ಈಗ ಯೋಚನೆ ಮಾಡ್ತಾರೆ, ಮುಂದೆ ಡಿ ಕೆ ಶಿವಕುಮಾರ್ ಅವರು ಏನ್ ಮಾಡ್ತಾರೆ. ಎಲ್ರಿಗೂ ಗೊತ್ತಿದೆ ಡಿ ಕೆ ಶಿವಕುಮಾರ್ ಅವರು ಏನು ಶುದ್ಧ ಹಸ್ತ ಅಲ್ಲ, ಅವ್ರ ಮೇಲೆ ಬಹಳಷ್ಟು ಕೇಸ್ಗಳಿದೆ. ಅದೇ ರೀತಿಯಲ್ಲಿ ಬಹಳಷ್ಟು ವದಂತಿಗಳು ಕೂಡ ಅವ್ರ ವಿರುದ್ಧವಾಗಿ ಎಲ್ಲಾ ಕಡೆ ಹರಿದಾಡ್ತಾ ಇರ್ತದೆ. ಆದ್ರೆ ಆತ ಹೋರಾಟಗಾರ. ಇಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರಲಿಕ್ಕೆ ಬಹಳಷ್ಟು ಶ್ರಮವನ್ನು ವಹಿಸಿದ್ದು ಡಿ ಕೆ ಶಿವಕುಮಾರ್ ಅವರು. ಸಿದ್ದರಾಮಯ್ಯನವರು ಮಾಸ್ ಲೀಡರ್ ಆಗಿರ್ಬೋದು, ಎಲ್ಲದೂ ಆಗಿರ್ಬೋದು. ಆದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಕ್ಕೆ ಮುಖ್ಯ ಕಾರಣ ಡಿ ಕೆ ಶಿವಕುಮಾರ್ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಅಷ್ಟು ಶ್ರಮ ಪಟ್ಟಂತ ವ್ಯಕ್ತಿಗೆ ಮುಖ್ಯಮಂತ್ರಿ ಪಟ್ಟ ಸಿಕ್ಕದೇ ಇರೋದು ಅತ್ಯಂತ ಬೇಸರದ ವಿಷಯ. ಅವರು ಮುಖ್ಯಮಂತ್ರಿ ಆಗೋದ್ರಿಂದ ಕರ್ನಾಟಕ ಉದ್ಧಾರ ಆಗ್ತದೆ ಅನ್ನೋ ಒಂದು ವಿಶ್ವಾಸ ನಮ್ಗೆ ಯಾರಿಗೂ ಇಲ್ಲ. ಆದ್ರೂ ಕೂಡ ಅವರು ಪಟ್ಟಂತ ಶ್ರಮಕ್ಕೆ ಒಂದು ಅವಕಾಶ ಸಿಗ್ಬೇಕಿತ್ತು. ಆದ್ರೆ ಈ ಅವಕಾಶವನ್ನ ಬಿಟ್ಕೊಡ್ಲಿಕ್ಕೆ ಸಿದ್ದರಾಮಯ್ಯನವರು ಸುತರಾಮ್ ತಯಾರಿಲ್ಲ. ಹಾಗಾಗಿ ಈಗ ಎಲ್ಲರೂ ಯೋಚನೆ ಮಾಡ್ತಾ ಇರೋದು ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನು ಅಂತ ತಿಳ್ಕೊಂಡು. ಈ ಹಿಂದೆ ಹಲವಾರು ಬಾರಿ ಅವ್ರು ಹೇಳ್ಕೊಂಡ್ ಬಂದಿದ್ದಾರೆ, ನಾನು ಕಾಂಗ್ರೆಸ್ನ ಕಟ್ಟಾಳು, ಕಾಂಗ್ರೆಸ್ನಿಂದಾನೇ ನಾನು ರಾಜಕೀಯ ಪ್ರಾರಂಭ ಮಾಡಿರೋದು, ಕಾಂಗ್ರೆಸ್ನಲ್ಲೇ ನಾನು ರಾಜಕೀಯವನ್ನ ಅಂತ್ಯ ಮಾಡ್ತೇನೆ, ಅದ್ಬಿಟ್ಟು ನಾನು ಯಾವುದೇ ಪಕ್ಷಕ್ಕೆ ಹೋಗಲ್ಲ, ಹಾಗೆ ಹೀಗೆ ಬಹಳಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಆದ್ರೆ ಈ ಮಾತಿಗೆ ಅವರು ಮುಂದೆ ಕೂಡ ಬದ್ಧರಾಗಿರ್ತಾರ? ಇದು $1 ಮಿಲಿಯನ್ ಪ್ರಶ್ನೆ ಅನ್ಸ್ತದೆ. ನಿಮ್ಗೆ ಏನ್ ಒಂದ್ ವೇಳೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರು ಮುಂದುವರಿತಾರ, ಅಥವಾ ಒಂದಿಷ್ಟು ಜನರನ್ನು ತಕೊಂಡು ಬಿಜೆಪಿ ಹತ್ತ ಹೋಗ್ತಾರ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆಯೇ ನಾನು ಇಲ್ಲಿ ಹಂಚ್ಕೊಂಡಂತ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.